ನಮಸ್ಕಾರ ಎಲ್ಲರಿಗೂ ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೂಡ ಒಂದು ವಿಷಯದೊಂದಿಗೆ ಬಂದಿದ್ದೇನೆ. ಬನ್ನಿ ನೋಡೋಣ ಯಾವ ವಿಷಯ ಅಂತ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿರುತ್ತದೆ. ಒಳ್ಳೆಯ ಕೆಲಸ, ಒಳ್ಳೆಯ ಕುಟುಂಬ, ಒಳ್ಳೆಯ ಕನಸುಗಳು. ಆದರೆ ಒಂದು ತಪ್ಪು ಮಾಡುತ್ತೇವೆ. ಏನು ಗೊತ್ತಾ? ನಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಎಲ್ಲರೊಂದಿಗೆ ಶೇರ್ ಮಾಡ್ತಾ ಇರ್ತೀವಿ. ಎಲ್ಲರೂ ನಮ್ಮ ಸಂತೋಷಕ್ಕೆ ಸಂತೋಷ ಪಡ್ತಾರೆ ಅಂತ ತಿಳ್ಕೊಳ್ತೀವಿ ಅಲ್ವಾ? ಆದರೆ ರಿಯಾಲಿಟಿ ಏನು ಗೊತ್ತಾ? ಬೇರೆ ಥರನೇ ಇರುತ್ತದೆ. ಎಲ್ಲರೂ ನಮ್ಮ ಒಳಿತನ್ನೇ ಬಯಸೋದಿಲ್ಲ. ಆದ್ದರಿಂದ ಕೆಲವು ವಿಷಯಗಳನ್ನು ನಮ್ಮ ಹತ್ತಿರವೇ ಇಟ್ಕೊಳ್ಬೇಕಾಗುತ್ತದೆ. ಅಂದರೆ ನಮ್ಮ ಹತ್ತಿರ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇವತ್ತು ಯಾವುದಪ್ಪ ವಿಷಯ ಅಂದರೆ, ಇಂದು ಸಂತೋಷವಾಗಿರಲು ಯಾವ 10 ವಿಷಯಗಳನ್ನು ಯಾರಿಗೂ ಹೇಳಬಾರದು ಎಂಬುದರ ಬಗ್ಗೆ ತಿಳಿಯೋಣ. ಮೊದಲನೆಯದು, ನಿಮ್ಮ ದೊಡ್ಡ ಕನಸುಗಳನ್ನು ಎಲ್ಲರಿಗೂ ಹೇಳಬೇಡಿ. ನಾವೇನಾದರೂ ಒಂದು ದೊಡ್ಡ ಕನಸುಗಳನ್ನು ಇಟ್ಕೊಂಡಿರ್ತೀವಿ, ಅವುಗಳನ್ನು ಯಾರೊಂದಿಗೂ ಶೇರ್ ಮಾಡ್ಕೊಳ್ಬಾರ್ದು. ನಿಮಗೆ ಒಂದು ದೊಡ್ಡ ಗೋಲ್ ಇರಬಹುದು. ಬಿಸ್ನೆಸ್ಸು, ಯೂಟ್ಯೂಬ್ ಚಾನಲ್ಲು, ಹೊಸ ಯೋಜನೆ. ಅದನ್ನು ಎಲ್ಲರಿಗೂ ಹೇಳಬೇಕಂತ ಏನಿಲ್ಲ. ಯಾಕೆಂದರೆ ಕೆಲವರು ನಿಮ್ಮ ಮೋಟಿವ್ ಮಾಡ್ಬೋದು, ಆದರೆ ಕೆಲವರು ಡಿಸ್ಕರೇಜ್ ಮಾಡ್ಬೋದು. ಮೊದಲು ಕೆಲಸ ಮಾಡಿ, ಆನಂತರ ಫಲಿತಾಂಶದ ಬಗ್ಗೆ ಮಾತಾಡಿ. ಡೋಂಟ್ ಅನೌನ್ಸ್, ಜಸ್ಟ್ ಅಚೀವ್. ಎರಡನೇದು, ನಿಮ್ಮ ಆದಾಯದ ಬಗ್ಗೆ ಎಲ್ಲರಿಗೂ ಹೇಳಬೇಡಿ. ಇದು ನಮ್ಮ ಅರ್ನಿಂಗ್ ಆಗಿರೋದರಿಂದ ಯಾರಿಗೂ ನಾವು ಹೇಳಬಾರ್ದು. ಇದನ್ನು ಕೂಡ ನಾವು ಗುಟ್ಟಾಗಿ ಇಟ್ಕೊಳ್ಬೇಕು. ಹಣದ ವಿಷಯ ತುಂಬ ಸೆನ್ಸಿಟಿವ್. ನೀವು ಹೆಚ್ಚು ಸಂಪಾದಿಸುತ್ತಿದ್ದರೆ ಅಸೂಯೆ ಹುಟ್ಟಬಹುದು ಕೆಲವರಲ್ಲಿ. ಕಡಿಮೆ ಸಂಪಾದಿಸುತ್ತಿದ್ದರೆ ನಿಮಗೆ ತೀರ್ಪು ಕೊಡ್ಬೋದು, ಜಡ್ಜ್ ಮಾಡ್ಬೋದು ಅವರು. ಮನಿ ಶುಡ್ ಬಿ ಮ್ಯಾನೇಜ್ಡ್, ನಾಟ್ ಡಿಸ್ಪ್ಲೇಯ್ಡ್. ಓಕೆನಾ? ಆ ಥರ ನಾವು ನಮ್ಮ ಆದಾಯದ ಬಗ್ಗೆ ಯಾವತ್ತೂ ಯಾರಿಗೂ ಏನು ಕೂಡ ಹೇಳಬಾರ್ದು. ಮೂರನೇದು, ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಎಲ್ಲರ ಕುಟುಂಬಗಳಲ್ಲಿ ಒಂದೊಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಸಮಸ್ಯೆಗಳನ್ನು ನಾವು ಯಾರ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಬೋದು. ಅದರಿಂದ ಏನೇನಾಗ್ತೈತೆ ನೋಡಿ ಹೇಳ್ಕೊಂಡ್ರೆ. ಪ್ರತಿ ಕುಟುಂಬದಲ್ಲೂ ಸಮಸ್ಯೆಗಳು ಇದ್ದೇ ಇರ್ತವೆ. ಆದರೆ ಎಲ್ಲರ ಮುಂದೆ ಹೇಳಿದರೆ ಕೆಲವರು ಸಹಾಯ ಮಾಡುವ ಬದಲು ಗಾಸಿಪ್ ಮಾಡ್ತಾ ಹೋಗ್ತಾರೆ. ಫ್ಯಾಮಿಲಿ ಇಶ್ಯೂಸ್ ಶುಡ್ ಬಿ ಸಾಲ್ವ್ಡ್ ವಿಸ್ಲಿ, ನಾಟ್ ಪಬ್ಲಿಸಿಟಿ. ನೀವು ಮಾಡಿದ ಒಳ್ಳೆ ಕೆಲಸಗಳನ್ನು ಯಾರ ಹತ್ರ ಹೇಳಬೇಡಿ. ಯಾರಿಗಾದರೂ ಸಹಾಯ ಮಾಡಿರ್ತೀರಿ, ಯಾರಿಗಾದರೂ ದಾನ ಮಾಡಿರ್ತೀರಿ, ಏನಾದರೂ ಒಂದು ಮಾಡಿರ್ತೀರಲ್ಲ, ಅದನ್ನು ಕೂಡ ಯಾರ ಹತ್ರ ಹೇಳ್ಕೋಬಾರ್ದು. ಯಾರಿಗಾದರೂ ಸಹಾಯ ಮಾಡಿದರೆ ಅದನ್ನು ಜಗತ್ತಿಗೆ ಹೇಳಬೇಕಾಗಿಲ್ಲ. ಟ್ರೂ ಕೈಂಡ್ನೆಸ್ ಈಸ್ ಸೈಲೆಂಟ್. ಒಳ್ಳೆತನಕ್ಕೆ ಜಾಹೀರಾತು ಬೇಕಾಗುವುದಿಲ್ಲ ಅಲ್ವಾ? ಅದಕ್ಕೆ ನಾವು ಕೆಲವು ಸಮಸ್ಯೆಗಳನ್ನು, ಕೆಲವು ವಿಷಯಗಳನ್ನು, ಕೆಲವು ಒಳ್ಳೆ ಕೆಲಸಗಳನ್ನು, ಕುಟುಂಬದ ಸಮಸ್ಯೆ ಯಾರಿದ್ರಿಗೂ ಯಾವತ್ತೂ ಹೇಳ್ಕೋಬಾರ್ದು. 5ನೇದು, ನಿಮ್ಮ ಮುಂದಿನ ಯೋಜನೆಗಳನ್ನು ಗುಟ್ಟಾಗಿ ಇಡಿ. ಅಂದರೆ ನಾವೇನಾದರೂ ಒಂದು ಫ್ಯೂಚರ್ ಪ್ಲ್ಯಾನ್ ಮಾಡಿರ್ತೀವಿ, ಯಾವುದರ ಬಗ್ಗೆಯ, ನಮ್ಮ ಜೀವನದ ಬಗ್ಗೆ ಒಂದು ಫ್ಯೂಚರ್ ಪ್ಲ್ಯಾನ್ ಮಾಡಿರ್ತೀವಿ, ಅವುಗಳ ಬಗ್ಗೆ ಕೂಡ ಎಲ್ಲರಿಗೂ ಹೇಳ್ಕೋಬಾರ್ದು ನಾವು. ಕೆಲವು ಕೆಲಸಗಳು ಪೂರ್ಣಗೊಳ್ಳುವ ಮುಂಚೆ ಹೇಳಿದರೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರ್ತವೆ, ನೆಗೆಟಿವ್ ಮಾಡ್ತಾ ಇರ್ತಾರೆ ಹೇಳಿಕೊಂಡ್ರೆ. ಕೆಲವೊಮ್ಮೆ ನಮ್ಮ ಮೋಟಿವೇಶನ್ ಕೂಡ ಕಡಿಮೆ ಆಗುತ್ತದೆ. ಮೂವ್ ಇನ್ ಸೈಲೆನ್ಸ್, ಲೆಟ್ ಸಕ್ಸಸ್ ಮೇಕ್ ಇನ್ ನಾಯ್ಸ್ ಅಂತ ಕೂಡ ಹೇಳ್ಬೋದು. ಅದಕ್ಕೆ ನಾವು ಏನಾದರೂ ಒಂದು ಪ್ಲ್ಯಾನಿಂಗ್ ಮಾಡಿದರೆ ಅದನ್ನು ಕೂಡ ನಾವು ಯಾರಿದ್ರಿಗೂ ಶೇರ್ ಮಾಡ್ಕೊಳ್ಬಾರ್ದು. 6ನೇದು, ನಿಮ್ಮ ದುರ್ಬಲತೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನಮ್ಮ ವೀಕ್ನೆಸ್ಸನ್ನು ನಾವು ಯಾರಿಗೂ ಹೇಳಬಾರ್ದು. ಕೆಲವರಿಗೆ ನಮಗೇನೋ ನಂಬಿಕೆ ಇರೋರಿಗೆ ಮಾತ್ರ ನಮ್ಮ ಹತ್ರ ಒಳ್ಳೆ ಚೆನ್ನಾಗಿರೋರಿಗೆ ಹೇಳ್ಕೋಬೋದು. ನಿಮ್ಮ ದುರ್ಬಲತೆ ಎಲ್ಲರಿಗೂ ತಿಳಿದರೆ ಕೆಲವರು ಅದನ್ನು ನಿಮ್ಮ ವಿರುದ್ಧ ಬಳಸ್ಬೋದು. ನಂಬಿಕೆ ಇರುವ ವ್ಯಕ್ತಿಗಳ ಜೊತೆ ಮಾತ್ರ ನೀವು ಅದನ್ನು ಶೇರ್ ಮಾಡ್ಕೊಳ್ಳಿ. ನಮ್ಮ ವೀಕ್ನೆಸ್ ಏನಾದರೂ, ನಮ್ಮವೇನಾದರೂ ಸಮಸ್ಯೆಗಳು, ನಮ್ಮ ಪರ್ಸನಲ್ಗಳೇನಾದರೂ ಇದ್ದರೆ ನಂಬಿಕಸ್ಥ ಯಾರಿರ್ತಾರೆ ಅವ್ರ ಹತ್ರನ ಒಳ್ಳೆ ವ್ಯಕ್ತಿತ್ವ ಇರುವಂಥ ಒಳ್ಳೆ ವ್ಯಕ್ತಿಯ ಜೊತೆ ನೀವು ಬೇಕಾದರೆ ಶೇರ್ ಮಾಡ್ಕೊಳ್ಬಹುದು. 7ನೇದು, ನಿಮ್ಮ ಸಂಬಂಧಗಳ ಬಗ್ಗೆ ಹೆಚ್ಚು ಮಾತಾಡಬೇಡಿ. ಸಂಬಂಧಗಳು ಇರ್ತವೆ, ಆ ಥರ ರಿಲೇಷನ್ಶಿಪ್ ಏನಾದರೂ ಇದ್ದರೆ ಅವೆಲ್ಲ ಪರ್ಸನಲ್ಲು, ಅವುಗಳನ್ನು ಯಾರ ಹತ್ರ ಹೆಚ್ಚಿಗೆ ಮಾತಾಡಬಾರ್ದು ನಾವು. ರಿಲೇಷನ್ಶಿಪ್ ತುಂಬ ಪರ್ಸನಲ್ಲು. ಎಲ್ಲರೂ ಕೇಳಿದರೆ ಕನ್ಫ್ಯೂಷನ್ ಮಾತ್ರ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಹೊರಗಿನ ಜನರ ಮಾತುಗಳಿಂದ ಒಳ್ಳೆ ಸಂಬಂಧವೂ ಹಾಳಾಗಬಹುದು ಅಲ್ವಾ? ಅದಕ್ಕೆ ನಾವು ಜಾಸ್ತಿ ಯಾರಿಂದನೂ ಕೂಡ ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೇ ಆಗಲಿ ನಾವು ಶೇರ್ ಮಾಡ್ಕೊಳ್ಬಾರ್ದು. ನಿಮ್ಮ ಆಧ್ಯಾತ್ಮಿಕ ಸಾಧನೆಗಳನ್ನು ಪ್ರದರ್ಶಿಸಬೇಡಿ. 8ನೇದು, ನಾವೇನಾದರೂ ಒಂದು ಸ್ಪಿರಿಚುವಲ್ ಎಲ್ಲಾದರೂ ಏನಾದರೂ ಸಾಧನೆ ಮಾಡ್ತಾ ಇದ್ದರೆ ಅವುಗಳನ್ನು ಕೂಡ ಸೀಕ್ರೆಟಾಗಿ ಇಟ್ಕೊಳ್ಬೇಕು ನಾವು. ಪ್ರೇಯರು, ಮೆಡಿಟೇಷನ್ನು, ಸ್ಪಿರಿಚುವಲ್ ಗ್ರೋತು, ಇವು ನಮ್ಮ ಹೃದಯದ ವಿಷಯಗಳು. ಅವುಗಳನ್ನು ಯಾವಾಗಲೂ
ಪ್ರದರ್ಶನ ಮಾಡಬಾರ್ದು, ಅವನ್ನ ನಾವು ಅನುಭವಿಸ್ಬೇಕು. ಅವು ಒಂಥರ ನಮ್ಮ ಆರ್ಟಿಗೆ ಸಂಬಂಧಪಟ್ಟವು, ಅವುಗಳನ್ನೆಲ್ಲ ಹೇಳ್ಕೊಬಾರ್ದು. ನಾವು ಜಾಸ್ತಿ ಸಾಧನೆ ಮಾಡಿದಾಗ ಮಾತ್ರ ಸ್ವಲ್ಪ ನಮಗೆ ಬೇಕಾದವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೋದು. ಆದರೆ ಕೆಲವು ಸ್ಪಿರಿಚುವಲ್ ಇರುವಂತಹ ಎಲ್ಲ ಅಂಶಗಳನ್ನು ನಾವು ಶೇರ್ ಮಾಡ್ಕೊಳ್ಳೋಂಗಿಲ್ಲ. 9ನೇದು, ನಿಮ್ಮ ಎಲ್ಲ ಸಂತೋಷವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡಿ. ಕೆಲವರು ಹಾಕ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಏನಾದರೂ ಒಂದು ಖುಷಿ ಏನಾದರೂ ಇದ್ಬಿಟ್ರೆ ಹಾಕ್ಬಿಡ್ತಾರೆ. ಇಂದು ನಾವು ಸಂತೋಷವಾಗಿರೋ ಪ್ರತಿಯೊಂದು ಕ್ಷಣವನ್ನು ಪೋಸ್ಟ್ ಮಾಡ್ತಾ ಹೋಗ್ಬಿಡ್ತೀವಿ ಅಲ್ವಾ. ಆದರೆ ಕೆಲವೊಮ್ಮೆ ಖಾಸಗಿಯಾಗಿ ಅನುಭವಿಸುವ ಸಂತೋಷ ಹೆಚ್ಚು ಸುಂದರವಾಗಿರುತ್ತೆ. ಹೆಚ್ಚು ಪಬ್ಲಿಸಿಟಿ ಮಾಡಬಾರ್ದು. ನಮ್ಮಲ್ಲೇ ನಾವು ಖುಷಿ ಪಡ್ತಾ ಇರಬೇಕು. 10ನೇದು, ನಿಮ್ಮ ಮುಂದಿನ ಹೆಜ್ಜೆಯನ್ನು ಎಲ್ಲರಿಗೂ ಹೇಳಬೇಡಿ. ನಾವು ಏನು ಮಾಡಬೇಕು, ಮುಂದಿನ ನಮ್ಮ ಭವಿಷ್ಯಕ್ಕಾಗಿ ನಾನು ಏನು ಸಾಧನೆ ಮಾಡ್ತಾ ಇದ್ದೀನಿ, ಆ ಹೆಜ್ಜೆಯನ್ನು ಯಾರಿಗೂ ಹೇಳಬಾರ್ದು ನಾವು. ಕೆಲವರು ನಿಮ್ಮ ಯಶಸ್ಸನ್ನು ನೋಡಲು ಇಷ್ಟಪಡ್ತಾರೆ, ಕೆಲವರು ನಿಮ್ಮ ವಿಫಲತೆಯನ್ನು ನೋಡಲು ಕಾಯ್ತಾ ಇರ್ತಾರೆ. ಕೆಲವರು ಏನು ಮಾಡ್ತಾರೆ, ನಮ್ಮ ಸಕ್ಸಸ್ಸನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಆದರೆ ಕೆಲವರು ಏನು ಮಾಡ್ತಾರೆ, ನಮಗೆ ಸಕ್ಸಸ್ಸನ್ನು ಅವರು ನೋಡೋಕ್ಕೆ ಸಾಧ್ಯ ಇಲ್ಲ, ಹೊಟ್ಟೆ ಹುರ್ಕೊಳ್ತಾ ಇರ್ತಾರೆ. ಅವರು ನಮ್ಮನ್ನು ಏನು ಮಾಡ್ತಾರೆ, ಡಿಸ್ಕರೇಜ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರು ನಮ್ಮನ್ನು ಕೆಳಗೆ ಬೀಳಲಿ ಅಂತಲೇ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಎಲ್ಲವನ್ನು ನಾವು ಅವರಿಗೆ ಶೇರ್ ಮಾಡ್ಕೊಳ್ಬಾರ್ದು. ಆದ್ದರಿಂದ ನಿಮ್ಮ ನೆಕ್ಸ್ಟ್ ಮೂವ್ ಬಗ್ಗೆ ಕಡಿಮೆ ಮಾತಾಡಬೇಕು. ನಾನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಕೆಲಸ, ನಾನು ಏನು ಮೂವ್ ಆಗ್ತಾ ಇದ್ದೀನಿ ಅದ್ರ ಬಗ್ಗೆ ಯಾವತ್ತೂ ಮಾತಾಡಬೇಡಿ. ನಿಮ್ಮ ಕೆಲಸವೇ, ನಿಮ್ಮ ಪರಿಚಯ ನಿಮ್ಮದಾಗಿರಬೇಕು. ಇಲ್ಲಿ ಕತೆ ಹೇಳೋಣ ಅಂತ ಇಷ್ಟಪಡ್ತೀನಿ. ಒಬ್ಬ ರೈತ ಇದ್ದ. ಅವನು ತನ್ನ ಉತ್ತಮ ಬೀಜಗಳನ್ನು ಹಾಕಿ ಬೆಳೆ ಬೆಳೀತಿದ್ದ. ಅದ್ರ ಬಗ್ಗೆ ಹೆಚ್ಚು ಮಾತಾಡ್ತಿದ್ದ. ನಾನು ಆಗ ಮಾಡ್ತೀನಿ ಕೆಲಸ, ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ತುಂಬ ಹೆಚ್ಚು ಮಾತಾಡ್ತಿದ್ದ. ಇನ್ನೊಬ್ಬ ರೈತ ಇದ್ದ. ಅವನು ಸುಮ್ಮನೆ ಮೌನವಾಗಿ ಕೇಳಿಸ್ಕೊಳ್ತಾ ಇದ್ದ. ಅವನು ಹೇಳಿದವೆಲ್ಲ ಬೀಜಗಳನ್ನು ತಂದು ಹೊಲ ಬಿತ್ತನೆ ಮಾಡಿ ತುಂಬ ಒಳ್ಳೆ ಪೈರನ್ನು ಬೆಳೆದ. ಮೊದಲನವನಿಗಿಂತ ಎರಡನೇವನೇ ತುಂಬ ಚೆನ್ನಾಗಿ ಬೆಳೆದ. ಅದಕ್ಕೆ ಹೇಳೋದು, ಇದು ಕೂಡ ನಮ್ಮ ಲೈಫಿಗೆ ಅನ್ವಯ ಆಗುತ್ತದೆ. ನಾವು ಹೆಚ್ಚು ಮಾತಾಡಬಾರ್ದು, ಮೌನವಾಗಿ ಇದ್ದು ಸಾಧಿಸಬೇಕು ಅಂತ. ಸ್ನೇಹಿತರೆ, ಎಲ್ಲವನ್ನು ಎಲ್ಲರಿಗೂ ಹೇಳುವುದು ಓಪನ್ನೆಸ್ ಅಲ್ಲ. ಓಪನ್ ಆಗಿರಬೇಕು ಅಂತಾರೆ, ಅದು ಅಲ್ಲ. ಕೆಲವೊಮ್ಮೆ ಅದು ನಮ್ಮ ಶಾಂತಿಯನ್ನು ಕಳೆದುಕೊಳ್ಳುವ ಕಾರಣವಾಗಿರುತ್ತದೆ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಸಂತೋಷವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳಿ. ರಿಮೆಂಬರ್, ಈ ಮಾತನ್ನು ನೆನಪಿಟ್ಕೊಳ್ಳಿ, ಮೌನವಾಗಿ ಬೆಳೆಯುವ ಮರವೇ ಹೆಚ್ಚು ಫಲ ಕೊಡುತ್ತದೆ. ಅದೇ ರೀತಿ ಮೌನವಾಗಿ ಶ್ರಮಿಸುವ ವ್ಯಕ್ತಿಯೇ ಹೆಚ್ಚು ಯಶಸ್ಸು ಪಡೆಯುತ್ತಾನೆ. ಅದಕ್ಕೆ ಗೊತ್ತಾಯ್ತಲ್ಲ, ಹ್ಯಾಪಿ ಲೈಫ್ ಬೇಕಾದರೆ ನಾವು ಈ 10 ವಿಷಯಗಳನ್ನು ನಮ್ಮಲ್ಲೇ ಇಟ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.